ಗಳಿಗಾಗಿ ಧನ್ಯವಾದಗಳನ್ನ ತಮ್ಮ ಮಡಿಲಿಗೆ ಅರ್ಪಿಸ್ತಾ ಆತ್ಮೀಯರೇ, ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಮಾನ್ಯ ಲೋಕೋಪಯೋಗಿ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀಯುತ ಸತೀಶ್ ಜಾರಕಿಹೊಳಿ ಸರ್ ತಾವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವಂತಹ ಮನವಿ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಇವತ್ತು ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರ 100 ವರ್ಷಗಳ ಹಿಂದೆ ನಡೆದಂಥ ಸಂವಾದ ಕಾರ್ಯಕ್ರಮದ ಪ್ರಯುಕ್ತ ಮತ್ತೆ ಅದನ್ನು ನೆನಪು ಮಾಡಿಕೊಳ್ಬೇಕು. ಇವತ್ತಿನ ಯುವ ಜನಾಂಗಕ್ಕೆ ತಿಳಿಸುವುದಕ್ಕೋಸ್ಕರ ಮಂಗಳೂರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮಿಗಳೇ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, AICC ಕಾರ್ಯದರ್ಶಿಗಳಾದ ಪ್ರಧಾನ ಕಾರ್ಯದರ್ಶಿಗಳಾದ KC ವೇಣುಗೋಪಾಲ್ಜಿ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳು ಹಿರಿಯರಾದ BK ಹರಿಪ್ರಸಾದ್ ಅವರೇ, ನಮ್ಮ ಗೃಹ ಸಚಿವರಾದ G ಪರಮೇಶ್ವರ್ಜಿ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು 100 ವರ್ಷಗಳ ಹಿಂದೆ ನಡೆದಿರುವಂಥ ಸಂದೇಶವನ್ನು ಮತ್ತೆ ನಾವು ಹೊಸ ಸಮಾಜಕ್ಕೆ ಪರಿಚಯ ಮಾಡುವಂಥ ಕಾರ್ಯಕ್ರಮ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೇನೆ. ಬಹುಶಃ ಸಾವಿರಾರು ವರ್ಷಗಳಿಂದ ಆಗಿರುವಂಥ ಶೋಷಣೆಯನ್ನು ತಪ್ಪಿಸಬೇಕು, ಇವ್ರನ್ನ ಸ್ವಾಭಿಮಾನಿಗಳಾಗಿ ಮಾಡಬೇಕು, ಇವ್ರನ್ನ ಮುಖ್ಯವಾಹಿನಿಗೆ ತರಬೇಕು, ಶಿಕ್ಷಣದಿಂದ ವಂಚಿತರಾಗಿದ್ದವರಿಗೆ ಇವ್ರಿಗೆ ಶಿಕ್ಷಣ ಕೊಡಬೇಕಂತ ನಾರಾಯಣ ಗುರುಜಿ ಅವರ ಕನಸಾಗಿತ್ತು. ಅವರ ಪ್ರಯತ್ನದಿಂದ ಇವತ್ತು ಸಮುದಾಯದಲ್ಲಿ ಭಾಳಷ್ಟು ಉದ್ಯಮಿಗಳಾಗಿದ್ದಾರೆ, ಶಿಕ್ಷಣ ಪಡೆದಿದ್ದಾರೆ, ಪ್ರಮುಖ ರಾಜಕಾರಣಿಗಳಾಗಿ ಇವತ್ತು ರಾಜ್ಯನ ಆಳಿದ್ದಾರೆ. ಅದಕ್ಕೆ ಕಾರಣ ನಾವು ನಾರಾಯಣ ಗುರುಜಿ ಅವ್ರನ್ನ ನೆನೆಸ್ಕೊಳ್ಬೇಕಾದ್ದು ಭಾಳ ಅವಶ್ಯಕತೆ ಇದೆ ಅಂತ ನಾವು ಭಾವಿಸ್ತಾ ಇದ್ದೇನೆ. ಅವ್ರು ಮಾಡಿರುವಂಥ ಭಾಳಷ್ಟು ಸಮಾಜ ಕಾರ್ಯ, ನಮ್ಮ ಮುಖ್ಯಮಂತ್ರಿ ಹೇಳ್ದಂಗೆ ನಮಗೆ ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ ಅಂದರೆ ನೀವೇ ದೇವಸ್ಥಾನ ನಿರ್ಮಿಸಿ ನೀವೇ ಅದನ್ನು ಪೂಜಿಸಿ ಅಂತ ಸಂದೇಶವನ್ನು 100 ವರ್ಷಗಳಿಂದ ನಮಗೆ ಕೊಟ್ಟಿದ್ದಾರೆ. ಇವತ್ತು ಅದರ ಅವಶ್ಯಕತೆ ಭಾಳಷ್ಟಿದೆ. ಈಗೂ ಕೂಡ ಭಾಳಷ್ಟು ದೇವಸ್ಥಾನಕ್ಕೆ ನಮ್ಮಂಥವ್ರಿಗೆ, ಶೋಷಿತರಿಗೆ ಇವತ್ತು ಕೂಡ ಪ್ರವೇಶ ಇಲ್ಲ. ಅದನ್ನು ಅವರು 100 ವರ್ಷಗಳ ಹಿಂದೆ ಮನಗೊಂಡು ನಮಗೊಂದು ದಾರಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರ ಸಂದೇಶನ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ದೇವಸ್ಥಾನದಲ್ಲಿ ಗ್ರಂಥಾಲಯ ಹೊಂದಿರಬೇಕಂತ ಅವ್ರದ್ದೊಂದು ದೂರದೃಷ್ಟಿ ಇತ್ತು. ದೇವಸ್ಥಾನ ಅಂದರೆ ದೇವಸ್ಥಾನ ಆಗಿರಬಾರ್ದು, ಅದು ಶಿಕ್ಷಣ ಮಂದಿರ ಆಗಬೇಕು, ಅಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಬೇಕಂತ ಅವರು 100 ವರ್ಷಗಳ ಹಿಂದೆ ನಮಗೆ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ರು. ಕೇವಲ ನಮಗೆ ಆರ್ಥಿಕವಾಗಿ, ಕೈಗಾರಿಕವಾಗಿ ಶಿಕ್ಷಣ ಕೂಡ ಸಾರುವಂಥ ಪ್ರಯತ್ನ ಅವರ ಮೂಲಕ ಆಗಿದೆ ಅನ್ನೋ ಮಾತನ್ನು ಹೇಳುತ್ತಾ, ಸುಮಾರು ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಸಾಮಾಜಿಕ ಅಸಮಾನತೆ ಇವುಗಳನ್ನು ಹೋಗಲಾಡಿಸ್ಲಿಕ್ಕೆ ಅವರ ಪ್ರಯತ್ನ ಭಾಳಷ್ಟಿದೆ. ಅವನ್ನೆಲ್ಲ ನಾವು ಇಡೀ ದೇಶಕ್ಕೆ ಪರಿಚಯ ಮಾಡುವಂಥ ಪ್ರಯತ್ನ ಆಗಬೇಕಾಗಿದೆ. ಅವರು ಕೇವಲ ಮಂಗಳೂರಿಗೆ, ಕಾಸರಗೋಡಿಗೆ ಸೀಮಿತವಾಗಿರುವಂಥ ವ್ಯಕ್ತಿಯನ್ನು ಮಾಡುವಂಥ ಪ್ರಯತ್ನ ಆಗಿದೆ. ಅವರನ್ನು ಈ ದೇಶದ ಒಬ್ಬ ಮಹಾನ್ ನಾಯಕನಾಗಿ ಮಾಡುವಂಥ ಪ್ರಯತ್ನ ನಮ್ಮಿಂದ ಆಗಬೇಕಾಗಿದೆ. ಬಸವಣ್ಣವರು ಕೂಡ ಇವತ್ತು ಕರ್ನಾಟಕ ಸೀಮಿತ ಆಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ದಲಿತರಿಗೆ ಮಾತ್ರ ಸೀಮಿತ ಮಾಡುವಂಥ ಪ್ರಯತ್ನ ಆಗಿದೆ ಇತಿಹಾಸದಲ್ಲಿ. ಇವರೆಲ್ಲ ಮಹಾನ್ ನಾಯಕ. ಇವರು ಯಾವುದೇ ಜಾತಿ ಪಂಥ ಸೀಮೆ ಇಲ್ಲ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಅವರು ನಾಯಕರಾಗಬೇಕಂತ ನಾವು ಇವತ್ತು ಪ್ರಯತ್ನವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗಿದೆ. ಇದು ಪ್ರಾರಂಭ ಅಷ್ಟೇ ಅಂತ ನಾವು ಭಾವಿಸ್ತಾ ಇದ್ದೇನೆ. ಅವರ ಆದರ್ಶಗಳನ್ನು ನಾವು ಮೈಗೂಡಿಸಬೇಕು, ಅದನ್ನು ಜಾರಿ ಪಾಲನೆ ತರಲಿಕ್ಕೆ ನಾವೆಲ್ಲ
ಪ್ರಯತ್ನ ಮಾಡಬೇಕು. ವಿಶೇಷವಾಗಿ ಈ ಕಾರ್ಯಕ್ರಮ ನಾವು ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಭಾಗವಹಿಸ್ಲಿಕ್ಕೆ ಬಂದಿಲ್ಲ. ನಾನೊಬ್ಬ ನಾರಾಯಣ ಗುರುಗಳವರ ಅನುಯಾಯಿ, ಆದರ್ಶಗಳನ್ನು ಪಾಲಿಸುವಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ನಾರಾಯಣ ಗುರುಗಳನ್ನ ನಮ್ಮ ಸಂಘಟನೆಯಿಂದ 20 ವರ್ಷಗಳಿಂದ ನಾವು ಈ ರಾಜ್ಯಕ್ಕೆ ಪರಿಚಯ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಬಹುಶಃ ಎಷ್ಟು ಜನಕ್ಕೆ ಗೊತ್ತಿದೆ ನನಗೆ ಗೊತ್ತಿಲ್ಲ. ನಾರಾಯಣ ಗುರುಗಳ ಜಯಂತಿ ಉತ್ಸವ ಮಂಗಳೂರಿನಲ್ಲಿ ಆದರೆ ನಾವು ಬೆಳಗಾವಿಯಲ್ಲಿ ಮಾಡ್ತೀವಿ, ಇವತ್ತು ಗುಲ್ಬರ್ಗಾದಲ್ಲಿ ಮಾಡ್ತೀವಿ, ಚಾಮರಾಜನಗರದಲ್ಲಿ ಕೂಡ ಅವ್ರನ್ನ ಮನೆ ಮನೆಗೆ ಮುಡಿಸುವಂಥ ಕೆಲಸ ಅದು 20 ವರ್ಷಗಳಿಂದ ನಮ್ಮ ಸಂಘಟನೆಯಿಂದ ಆಗ್ತದೆ. ನನಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಜೊತೆಗೆ ನಾರಾಯಣ ಗುರುಗಳ ಫೋಟೋ ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಇಟ್ಟರೆ ನನಗೆ ಗೊತ್ತಿಲ್ಲ. ನಮ್ಮ ಕಚೇರಿಯಲ್ಲಿ ಅವ್ರ ಫೋಟೋ ಇದೆ. ನೋಡಿದ್ರೆ ಎಷ್ಟು ಜನ ಅವ್ರೆ? ನೋಡಿದ್ರಾ? ನಮ್ಮ PWD ಕಚೇರಿಯಲ್ಲಿ ಬೆಂಗಳೂರಿನಲ್ಲಿ ನಾರಾಯಣ ಗುರು ಅವರ ಫೋಟೋವನ್ನು ಇಟ್ಟಿದ್ದೀವಿ. ಕಾರಣ ಅವರ ಪರಿಚಯ, ಅವ್ರ ಹೋರಾಟ ಏನಿತ್ತು, ನಮ್ಮ ಶೋಷಿತರನ್ನು ಯಾವ ರೀತಿ ಅವ್ರ ಮೇಲಕ್ಕೆ ತರುವಂಥ ಪ್ರಯತ್ನ ಮಾಡೋದಕ್ಕಾಗಿ ಅವ್ರ ಫೋಟೋಗಳನ್ನು ನಮ್ಮ ಮನೆಯಲ್ಲಿ ಇದೆ, ಬೆಳಗಾವಿಯಲ್ಲಿ ಇದೆ, ನಮ್ಮ ಎಲ್ಲ ಕಚೇರಿಯಲ್ಲಿ ಕೂಡ ಅವರ ಫೋಟೋ ಇದೆ. ಬುದ್ಧ, ಬಸವ, ಅಂಬೇಡ್ಕರ್ ಜೊತೆಗೆ ಸಾವಿತ್ರಿಬಾಯಿ ಫುಲೆ ಇದೆ, ಜ್ಯೋತಿಬಾ ಫುಲೆ ಇದೆ. ಕೊಲ್ಲಾಪುರದ ಶಾವ ಮಹಾರಾಜರನ್ನ ನಾವು ಇವತ್ತು ಪರಿಚಯ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಕಾರಣ ಅವ್ರು ನಮಗೆ ನೋಡದೇ ಇದ್ರೂ ಕೂಡ ನಮ್ಮನ್ನು ಮುಖ್ಯವಾಹಿನಿ ತರಲಿಕ್ಕೆ ಅವ್ರು ಮಾಡಿರುವಂಥ ಪ್ರಯತ್ನ ಅಪಾರವಾಗಿದೆ ಅಂತ ಇವತ್ತು ಹೇಳುತ್ತಾ, ಇವತ್ತೇನು ಮಠ ಆಗ್ತಾ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ 5 ಎಕರೆ ಜಮೀನನ್ನು ಕೊಡ್ತಾ ತಿಳ್ತಾರೆ. ಜೊತೆಗೆ ಸರ್ಕಾರ ಅದಕ್ಕೆ ಅನುದಾನ ಕೊಟ್ಟು ಅದನ್ನು ಬೆಳೆಸುವಂಥ ಪ್ರಯತ್ನ ಆಗಬೇಕಂತ ನಾನು ಕೂಡ ಭಾವಿಸ್ತಾ ಇದ್ದೇನೆ. ಅವರ ಅನುಯಾಯಿಯಾಗಿ ನಮ್ಮಿಂದ ಏನು ಅದಕ್ಕೆ ಮಾಡಲಿಕ್ಕೆ ಅನುಕೂಲ ಇದೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಕೇವಲ ಕರಾವಳಿ ಭಾಗಕ್ಕೆ ನಾರಾಯಣ ಗುರು ಸೀಮಿತ ಆಗದೆ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಅವರು ಒಂದು ಆಸ್ತಿ ಆಗಲಿ ಅಂತ ಆಶಿಸಿ ಈ ಕಾರ್ಯಕ್ರಮ ಪ್ರಾರಂಭ ಅಷ್ಟೇ. ಇದನ್ನು ಮುಂದುವರಿಯುವಂಥ ಪ್ರಯತ್ನ ಈ ಭಾಗದ ಎಲ್ಲ ವರ್ಗ ರಾಜಕಾರಣಿಗಳ ಮೇಲೆ ಇದೆ ಅನ್ನೋ ಮಾತನ್ನ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರೂ. ಹಲೋ, ಮಾತುಗಳಿಗಾಗಿ ಧನ್ಯವಾದ.